ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಕೊಂಡು ನಾನು ಅದರಿಂದ ಅರ್ನ್ ಮಾಡ್ಬೋದಾ? ಸೊ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲರೂ ಯೂಸ್ ಮಾಡ್ತೀವಿ, ಕರೆಕ್ಟಾ? ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾರು ಬೇಕಾದ್ರೂ ಮಾಡ್ಬೋದಾ? ಸೊ ಇದಕ್ಕೆ ಏಜ್ ಲಿಮಿಟ್ ಯಾವುದೂ ಇಲ್ಲ. ನಾವೊಂದು ಸಾಮಾನ್ಯ ಜನ ಸರ್, ನಮ್ಮ ಹತ್ರ ಒಂದು 200 ಜನ ಫಾಲೋವರ್ಸ್ ಇದ್ದಾರೆ ಸರ್, ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಸೇರಿಕೊಂಡು. ನಮ್ಮನ್ನೆಲ್ಲ ನಮ್ಮ ವೀಡಿಯೋಸ್ ಎಲ್ಲ ಯಾರು ನೋಡ್ತಾರೆ ಸರ್? 100 ಇದ್ರೆ ಸರ್ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅಂದರೆ ನೀವು ಹೇಳೋ ಪ್ರಕಾರ ಇದಕ್ಕೇನು ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗ್ಬೋದೇನು ಸರ್? ಏನು ಬೇಕಾಗಿಲ್ಲ ಸರ್, ಒಂದು ದಿನಕ್ಕೆ ಒಂದು 75 ರೂಪೀಸಿಂದ 100 ರೂಪೀಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಯಾರಿಗೆಲ್ಲ ಈ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವ ಒಂದು ಇಂಟ್ರೆಸ್ಟ್ ಇದ್ದರೆ ಈ ಪಾಡ್ಕಾಸ್ಟ್ ನಿಮಗೆ ಹೆಲ್ಪ್ ಆಗ್ಬೋದು. ಸರಿ, ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಯಾವುದಾದ್ರೂ ಬಿಸ್ನೆಸ್ ಮಾಡ್ಬೋದು ಅಂದರೆ ಯಾವ್ದು ಮಾಡ್ಬೋದು ಸರ್? ಓಕೆ, ನಮಸ್ತೆ. ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ನನ್ನ ಒಂದು ಬೆಸ್ಟ್ ಸಜೆಷನ್ ಏನು ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸರಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ಒಂದೇ ಮಾತಲ್ಲಿ ಹೇಳೋದಾದ್ರೆ ಏನು ಸರ್? ತುಂಬಾ ಸಿಂಪಲ್. ಸೊ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲರೂ ಯೂಸ್ ಮಾಡ್ತೀವಿ, ಕರೆಕ್ಟಾ? ಆ ಒಂದು ಪ್ರಾಡಕ್ಟ್ ನ ನಾವು ತಗೊಂಡು ಪ್ರಮೋಟ್ ಮಾಡಿ ಆ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡಿದ್ರೆ ನಮ್ಗೆ ಕಮಿಷನ್ ಬರುತ್ತೆ. ಆ ಒಂದು ಕಮಿಷನ್ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾರು ಬೇಕಾದ್ರೂ ಮಾಡ್ಬೋದಾ? ಸೊ ಇದಕ್ಕೆ ಏಜ್ ಲಿಮಿಟ್ ಯಾವುದೂ ಇಲ್ಲ. ಸೊ ಯಾರು ಬೇಕಂದ್ರೂ ಮಾಡ್ಬೋದು. ನೀವು ಹೌಸ್ ವೈಫ್ ಆಗಿರ್ಬೋದು, ಆರ್ ಎಲ್ಸ್ ಪ್ರೊಫೆಷನಲ್ಸ್, ಸೊ ಸ್ಟೂಡೆಂಟ್ಸ್. ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀನಿ, ನಾನು ಅದರಿಂದ ಅರ್ನ್ ಮಾಡ್ಬೋದಾ? ಸರ್ ಖಂಡಿತ. ಸೊ ಇವಾಗ ನೀವೆಲ್ಲರೂ ರೀಲ್ಸ್ ಎಲ್ಲ ಪೋಸ್ಟ್ ಮಾಡ್ತೀರಲ್ವಾ? ಸೊ ಒಂದು ಒಳ್ಳೆ ಪ್ರಾಡಕ್ಟ್ ನ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆ ಪ್ರಾಡಕ್ಟ್ ನ ಏನ್ ಮಾಡಿ ಪ್ರಮೋಟ್ ಮಾಡಿ, ಓಕೆನಾ? ಸೊ ಅದಕ್ಕೊಂದು ಅಡ್ವರ್ಟೈಸ್ಮೆಂಟ್ ವಿಡಿಯೋಸ್ ನ ನಾವು ಶೂಟ್ ಮಾಡಿ ಆ ಒಂದು ವಿಡಿಯೋನ ಏನಾದ್ರು ಫೇಸ್ಬುಕ್ ಅಲ್ಲಿ ಮೆಟಾ ಆಡ್ಸ್ ಇದೆ, ಓಕೆನಾ? ಇನ್ಸ್ಟಾಗ್ರಾಮ್ ಅಲ್ಲಿ ಬೂಸ್ಟ್ ಆಪ್ಷನ್ಸ್ ಅಂತ ಇದೆ. ಆ ಬೂಸ್ಟ್ ಆಪ್ಷನ್ ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೋದು, ಬೇರೆ ಒಂದು ಪ್ರಾಡಕ್ಟ್ ನ ನಾವು ಸೇಲ್ ಮಾಡಿದ್ರೆ ಅದರಿಂದ ನಮ್ಗೆ ಏನ್ ಬರುತ್ತೆ, ಕಮಿಷನ್ಸ್ ಬರುತ್ತೆ. ನೀವು ಹೇಳೋ ಪ್ರಕಾರ ಈ ಇನ್ಫ್ಲುಯೆನ್ಸರ್ಸ್ ಇವೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ, ಬಟ್ ನಾವೊಂದು ಸಾಮಾನ್ಯ ಜನ ಸರ್, ನಮ್ಮ ಹತ್ರ ಒಂದು 200 ಜನ ಫಾಲೋವರ್ಸ್ ಇದ್ದಾರೆ ಸರ್, ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಸೇರ್ಕೊಂಡು. ನಮ್ಮನ್ನೆಲ್ಲ ನಮ್ಮ ವಿಡಿಯೋಸ್ ಎಲ್ಲ ಯಾರು ನೋಡ್ತಾರೆ ಸರ್? 100 ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಒಂದು 100 ಜನ 200 ಜನ ಫಾಲೋವರ್ಸ್ ಇದ್ರು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಸೊ ಫಸ್ಟ್ ಒಂದು ಒಳ್ಳೆ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಪ್ರಾಡಕ್ಟ್ ನ ನಾವೇನ್ ಮಾಡೋಣ, ರಿಸರ್ಚ್ ಮಾಡೋಣ, ಓಕೆನಾ? ಸೊ ರಿಸರ್ಚ್ ಮಾಡಿ ಜನಕ್ಕೆ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತಿರೋ ತರ ಒಂದು ಪ್ರಾಡಕ್ಟ್ ನ ನಾವು ಸೆಲೆಕ್ಟ್ ಮಾಡ್ಬೇಕು. ಸಿಕ್ಕಿದ್ದೆಲ್ಲ ಸೆಲೆಕ್ಟ್ ಮಾಡಿದ್ರೆ ಯಾರು ಪರ್ಚೇಸ್ ಮಾಡಲ್ಲ. ಮೆಟಾ ಆಡ್ಸ್ ಅಥವಾ ಗೂಗಲ್ ಆಡ್ಸ್ ಇದೆ, ಇದ್ರಲ್ಲಿ ಏನ್ ಮಾಡೋಣ, ಪ್ರಮೋಟ್ ಮಾಡೋಣ. ಏನ್ ಖರ್ಚಿಲ್ಲ. ಇವಾಗ ಇನ್ಸ್ಟಾಗ್ರಾಮ್ ಬೂಸ್ಟ್ ಬಂದು 75 ರೂಪೀಸ್ ನಾವು ಸ್ಟಾರ್ಟ್ ಮಾಡಬಹುದು, ಓಕೆ? ಒಂದು 75 ರೂಪೀಸ್ ಆ ಒಂದು ಪ್ರಾಡಕ್ಟ್ ನ ನಾವ್ ಏನ್ ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಸೊ ಒಂದು 75 ರೂಪೀಸ್ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ? 5000 to 10,000 ಜನಕ್ಕೆ ರೀಚ್ ಆಗುತ್ತೆ ಅಂತ. ಒಂದು 75 ರೂಪೀಸ್ ನೀವು ಖರ್ಚು ಮಾಡ್ತಾ ಇದೀರಾ ಅಂದ್ರೆ ಅದ್ರ ಒಂದು 2-3 ಜನ ಆ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಲಿ. ಅಟ್ ಲೀಸ್ಟ್ ಒಂದು 1500 ಇಂದ 2000 ರೂಪೀಸ್ ಒಂದು ಆಡ್ ಕ್ಯಾಂಪೇನ್ ನಾವು ರನ್ ಮಾಡಬಹುದು. ಸೊ ಈ ತರ 100 to 100 ಫಾಲೋವರ್ಸ್ ಇರೋರು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಹೋಗ್ಬೋದು. ಸರ್, ಅಂದ್ರೆ ಯಾವ ಪ್ಲಾಟ್ಫಾರ್ಮ್ ಬೆಸ್ಟ್ ಸರ್ ಇವಾಗ ಇರೋ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಗೆ? ಈ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಈ ಇನ್ಫ್ಲೂಯೆನ್ಸರ್ಸ್ ಮತ್ತೆ ಈ ಮೀಮ್ ಕ್ರಿಯೇಟರ್ಸ್ ಎಲ್ಲ ಜಾಸ್ತಿ ಸೊ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಓಕೆ. ಸೊ ಈ ಬ್ಯೂಟಿ ಪ್ರಾಡಕ್ಟ್ಸ್ ನ ಜಾಸ್ತಿ ಪ್ರಮೋಟ್ ಮಾಡ್ತಾರೆ. ದೆನ್ ಈ ಸ್ಕಿನ್ ಪ್ರಾಡಕ್ಟ್ಸ್ ನ ಯಾವ್ದೋ ಒಂದು ಸೋಪ್, ಮ್ಯಾಜಿಕ್ ಸೋಪ್ ಅಂತ ಹಾಕಿದ ತಕ್ಷಣ ಬೆಳ್ಳಗೆ ಆಗ್ಬಿಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲದೇನೆ ಸೊ ಆ ಒಂದು ವಿಡಿಯೋಸ್ ನೋಡ್ತಾ ಇರ್ತೀವಿ ಅಲ್ವಾ? ಅಂದ್ರೆ ಸುಳ್ಳು ಹೇಳ್ಬೋದು ಅಂತನಾ, ಫೇಕ್ ಪ್ರಾಮಿಸ್ ಮಾಡ್ಬೋದು ಅಂತನಾ? ಸರ್, ಈ ಒಂದು ಬಿಸ್ನೆಸ್ ಅಲ್ಲಿ ಫೇಕ್ ಪ್ರಾಮಿಸ್ ಏನಾದ್ರು ಮಾಡಿದ್ರೆ ಸಕ್ಸಸ್ ಕಾಣಕ್ಕಾಗಲ್ಲ. ಯಾಕಂದ್ರೆ ಒಂದ್ಸತಿ ಏನಾದ್ರೂ ಜನಕ್ಕೆ ಫೇಕ್ ಪ್ರಾಮಿಸಸ್ ಮಾಡಿ ಆ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಂಡ್ರೆ ಸೊ ಇನ್ನೊಂದ್ಸತಿ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಲ್ಲ. ಅಂಡ್ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲೂ ಏನಾಗುತ್ತೆ, ಅದೊಂಥರ ವರ್ಡ್ ಆಫ್ ಮೌತ್ ತರ ಸೊ ಹರಿದಾಡುತ್ತೆ. ಅಂದ್ರೆ ನಿಮ್ ಪ್ರಕಾರ ಅದನ್ನ ರೆಫರ್ ಮಾಡಲ್ಲ. ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದೊಂದು ಸ್ಕ್ಯಾಮಾ, ಸ್ಕಿಲ್ ಸರ್? ಸರ್ ಖಂಡಿತ ಸ್ಕಿಲ್ಲೇ, ಓಕೆನಾ? ಒಂದು ಪ್ರಾಡಕ್ಟ್ ನ ಸೇಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಫಸ್ಟ್ ಜನಕ್ಕೆ ಟ್ರಸ್ಟ್ ತರಬೇಕು. ಟ್ರಸ್ಟ್ ಇದ್ರೆ ಮಾತ್ರನೇ ಆ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡಕ್ಕಾಗೋದು. ಟ್ರಸ್ಟ್ ಮಾಡಿರೋ ಒಂದು ಪ್ರಾಡಕ್ಟ್ ನ ನಾವು ಸೊ ಸರ್ಚ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು, ಆ ಒಂದು ಪ್ರಾಡಕ್ಟ್ ಗೆ ರಿಸರ್ಚ್ ಮಾಡಬೇಕು, ಯಾವ ತರ ಮಾರ್ಕೆಟಿಂಗ್ ಮಾಡಬೇಕು ಅಂತ. ಸೊ ಜನಕ್ಕೆ ತಗೊಂಡೋಗಿ ಅದನ್ನ ಸೇಲ್ ಮಾಡೋದು ಖಂಡಿತ ಇದು ಸ್ಕಿಲ್ಲೇ. ಓಕೆ, ಅಂದ್ರೆ ನೀವು ಹೇಳೋ ಪ್ರಕಾರ ಇದಕ್ಕೇನು ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗ್ಬೋದೇನು ಸರ್? ಏನು ಬೇಕಾಗಿಲ್ಲ ಸರ್. ಒಂದ್ ದಿನಕ್ಕೆ ಒಂದು 75 ರೂಪೀಸ್ ಇಂದ 100 ರೂಪೀಸ್ ಖರ್ಚು ಮಾಡಿದ್ರೆ ಸಾಕು. ವಿ ಕ್ಯಾನ್ ಅರ್ನ್ 1000 ಇಂದ 2000 ರೂಪೀಸ್ ನಾಗ ಅರ್ನ್ ಮಾಡ್ಬೋದು. ಅಂದ್ರೆ ಇವಾಗ ನಮ್ದು ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಇರುತ್ತೆ, ಈ ಸ್ಟೇಟಸ್ ಅಲ್ಲಿ ಹಾಕೊಂಡು ನಾವು ಪ್ರಮೋಟ್ ಮಾಡ್ಬೋದಾ? ಖಂಡಿತ ಸರ್. ಅಟ್ಲೀಸ್ಟ್ ಒಬ್ಬರಿಗೆ ಮಿನಿಮಮ್ 300 ಇಂದ 400 ಕಾಂಟ್ಯಾಕ್ಟ್ಸ್ ಇದ್ದೇ ಇರ್ತಾರೆ. ಹೌದು, ಖಂಡಿತ. ಸರಿ, 400 ಜನದಲ್ಲಿ ಒಂದು 100 ರಿಂದ 150 ಜನ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ನ ನೋಡ್ತಾರೆ. ಹೌದು ಅಲ್ವಾ? ಆ 150 ಜನದಲ್ಲಿ ಅಟ್ಲೀಸ್ಟ್ ಒಂದು 2 ತಗೊಂಡ್ಲಿ ಒಂದು ಪ್ರಾಡಕ್ಟ್ ನ. ಸೊ ಅಲ್ಲೇ ನಮ್ಗೆ ಒಂದು 2000 ಇಂದ 3000 ರೂಪೀಸ್ ಕಮಿಷನ್ ಸಿಗುತ್ತೆ. ಓಕೆ, ಅಂದ್ರೆ ಯಾವುದು ಬೆಸ್ಟ್ ಸರ್? ಈಗ ಅಮೆಝಾನ್ ಬೆಸ್ಟಾ, ಮೀಶೋ ಬೆಸ್ಟಾ,
ಇಲ್ಲ ಫ್ಲಿಪ್ಕಾರ್ಟ್ ಬೆಸ್ಟಾ ಸರ್ ಫಾರ್ ಕಮಿಷನ್ ಪರ್ಪಸಸ್? ಈ 3 ಪ್ಲಾಟ್ಫಾರ್ಮ್ ನಾವು ಕಂಪೇರ್ ಮಾಡಿದ್ರೆ ಮೀಶೋ ಇಸ್ ಅ ಬೆಸ್ಟ್ ಆಪ್ಷನ್. ಓಕೆ. ಯಾಕಂದ್ರೆ ಮೀಶೋನಲ್ಲಿ ಬಂದು ಪ್ರಾಡಕ್ಟ್ ಬಂದು ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ. ಖಂಡಿತ ಅಲ್ವಾ? ಪ್ರತಿಯೊಬ್ಬರು ಯೂಸ್ ಮಾಡೋದೇ ಜಾಸ್ತಿ ಮೀಶೋ. 100-200 ಒಂದು ಪ್ರಾಡಕ್ಟ್ ಸಿಗುತ್ತೆ. ಹೌದು. ಸೊ ಅವಾಗ ನಾವೇನ್ ಮಾಡ್ಬೋದು, ತುಂಬಾ ಜನನ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು. ಯಾಕಂದ್ರೆ ಅಮೆಝಾನ್ ಅಲ್ಲಿ ಬಂದು ಸೊ 1000 ಇಂದ 2000 rupees ಅಂದ್ರೆ ಸೊ ತುಂಬಾ ಜನ ತಗೊಳೋದಕ್ಕೆ ಮುಂದೆ ನೋಡ್ತಾರೆ. ಹೌದು. ಬಟ್ ಮೀಶೋನಲ್ಲಿ 100-200 rupees ಅಂದ್ರೆ ಈಸಿಯಾಗಿ ಏನ್ ಮಾಡ್ತಾರೆ ಜನ, ಕಣ್ ಮುಚ್ಕೊಂಡು ನನ್ನ ಪ್ರಾಡಕ್ಟ್ ನ ತಗೊಂತಾರೆ. ಓಕೆ. ಅದೇ ಕಣ್ ಮುಚ್ಕೊಂಡು ತಗೊಂತಿದ್ರೆ ಅಂದ್ರೆ ಆ ಪ್ರಾಡಕ್ಟ್ ಒಳ್ಳೇದಾಗಿದ್ರೆ ಮಾತ್ರ ತಗೊಂತಾರೆ. ನಾನೊಬ್ಬ ಸ್ಟೂಡೆಂಟು, ನನಗೆ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದಾ ಸರ್? ಹೆಂಗು ಸ್ಟೂಡೆಂಟ್ಸ್ ಕಾಲೇಜ್ ಒಂದು 3-3:30 ಮುಗಿಸ್ಕೊಂಡು ಬಂದಿರ್ತಾರೆ ಅಲ್ವಾ, ಹಾಫ್ ಅನ್ ಅವರ್ ಯಾವ್ದಾದ್ರು ಒಂದು ಒಳ್ಳೆ ಪ್ರಾಡಕ್ಟ್ ನ ಸರ್ಚ್ ಮಾಡೋಣ. ಯಾಕೆ ನಮ್ ಚಾಟ್ GPT ಅಲ್ವಾ, ಜೆಮಿನಿ, ಈ ತರ ತುಂಬಾ AI ಟೂಲ್ಸ್ ಇದೆ. ಆ AI ಟೂಲ್ಸ್ ನ ಯೂಸ್ ಮಾಡ್ಕೊಂಡು ರಿಸರ್ಚ್ ಮಾಡಿ ಇವಾಗ ಟಾಪ್ ಪ್ರಾಡಕ್ಟ್ಸ್ ಯಾವ್ದಿದೆ, ತುಂಬಾ ಜನ ಯಾವ್ದು ಡೇ ಟು ಡೇ ಲೈಫ್ ಯೂಸ್ ಮಾಡ್ತಾ ಇದಾರೆ, ಆ ತರ ಒಂದು ಪ್ರಾಡಕ್ಟ್ ನ ಅವರು ಸೆಲೆಕ್ಟ್ ಮಾಡಿ ಆ ಒಂದು ಪ್ರಾಡಕ್ಟ್ ಗೆ ಚಾಟ್ GPT ಯೂಸ್ ಮಾಡ್ಕೊಂಡೆ ನಾವೇನ್ ಮಾಡ್ಬೋದು, ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ಬೋದು. ಆ ಕಾಂಟೆಂಟ್ ನ ಏನ್ ಮಾಡಿ, ವಿಡಿಯೋಸ್ ಆಗಿರ್ಲಿ ಅಥವಾ AI ನ ಯೂಸ್ ಮಾಡ್ಕೊಂಡು ನಾವು ವಿಡಿಯೋಸ್ ಜನರೇಟ್ ಮಾಡ್ಬೋದು. ಸೊ ಜನರೇಟ್ ಮಾಡಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಡೈಲಿ ಪೋಸ್ಟ್ ಮಾಡ್ತಾ ಬನ್ನಿ ಆ ಒಂದು ಪ್ರಾಡಕ್ಟ್ ಗೆ. ಸೊ ಒಂದಿನ ಇಲ್ಲ ಅಂದ್ರೂ 2ನೇ ದಿನ ಸೊ ಅಟ್ಲೀಸ್ಟ್ ಒಂದು 4-5 ಜನ ಆದ್ರೂ ನೋಡ್ತಾರೆ ಆ ಒಂದು ವಿಡಿಯೋನ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಕಾಣಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಒಂದ್ ಮಾತ್ರ ಇದ್ರೆ ಸಾಕು. ಇವತ್ತಿಲ್ಲ ಅಂದ್ರೂ ನಾಳೆ ಸಕ್ಸಸ್ ಕಾಣ್ತೀರಾ ಸರ್. ಈಗ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರೆಲ್ಲ ಇರ್ತಾರಲ್ಲ, ಅವರು ಒಂದು ಪ್ರಾಡಕ್ಟ್ನ ತೋರಿಸ್ತಾರೆ ಜನಗಳಿಗೆ, ನೋಡಿ ಇದು ಈ ಥರ ಇದೆ, ಇದು ಈ ಥರ ಇದೆ ಅಂತ ಹೇಳ್ತಾರೆ. ನಿಮಗೆ ಬೇಕಾದರೆ ಈ ಕೆಳಗಡೆ ಇರೋ ಲಿಂಕ್ನ ಕ್ಲಿಕ್ ಮಾಡಿ ಆದರೆ ನಾವೊಂದು ಲಿಂಕ್ನ ಸೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವೆಲ್ಲ ಅಫಿಲಿಯೇಟಿವ್ ಮಾರ್ಕೆಟಿಂಗ್ ಸರ್? ಸರ್ ಖಂಡಿತ. ಅಫಿಲಿಯೇಟ್ ಮೀನಿಂಗ್ ಲಿಂಕ್. ಓಕೆ. ಓಕೆನಾ? ಆ ಲಿಂಕ್ ಅಂದ್ರೆ ಇವಾಗ ಅಮೆಝಾನ್ ಅಲ್ಲಿ ನಾವೇನಾದ್ರೂ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ನಾವೇನಾದ್ರೂ ತಗೊಂಡ್ರೆ ನಮ್ಗಂತಾನೆ ಒಂದು ಯೂನಿಕ್ ಲಿಂಕ್ ಕೊಟ್ಟಿರ್ತಾರೆ. ಸೊ ಆ ಲಿಂಕ್ ನೇ ಇವರು ಯಾರು ಈ ಇನ್ಫ್ಲೂಯೆನ್ಸರ್ಸ್ ಆಗಿರ್ಲಿ, ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಲಿ, ಸೊ ನೀವು ಕಮೆಂಟ್ ಮಾಡಿ ನಾವು ನಿಮ್ಗೆ ಲಿಂಕ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಡೈರೆಕ್ಟ್ ಆಗಿ ಆ ಒಂದು ಪ್ರಾಡಕ್ಟ್ ಪೇಜ್ ಹೋಗುತ್ತೆ. ಸೊ ಆ ಕೂಪನ್ ಕೋಡ್ ಅಂತ ಬರುತ್ತೆ, ಆ ಕೂಪನ್ ಕೋಡ್ ಅಪ್ಲೈ ಆಗಿದ ತಕ್ಷಣ ಅವ್ರಿಗೆ ಕಮಿಷನ್ಸ್ ಹೋಗುತ್ತೆ. ಸೊ ನಮಗ್ ಗೊತ್ತಿಲ್ಲದೇನೆ ನಾವು ಇನ್ಫ್ಲೂಯೆನ್ಸರ್ ಏನ್ ಮಾಡ್ತಾ ಇದೀವಿ, ಸೊ ಅರ್ನ್ ಮಾಡಿಸ್ತಾ ಇದೀವಿ. ಹೇಳೋ ಪ್ರಕಾರ ಇದು ಜಸ್ಟ್ ಬೇಕಾಗಿರೋದು ಟೈಮ್ ಅಷ್ಟೇ ಹೊರತು ಅಷ್ಟು ಇನ್ವೆಸ್ಟ್ಮೆಂಟ್ ಬೇಡ ಅಲ್ವಾ? ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು 0 ಇನ್ವೆಸ್ಟ್ಮೆಂಟ್. ಆಲ್ರೆಡಿ ರೆಡಿ ಮಾಡಿರೋ ಪ್ರಾಡಕ್ಟ್ ನ ನಾವೇನ್ ಮಾಡ್ತಾ ಇದೀವಿ, ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡಿಸ್ತಾ ಇದೀವಿ. ಇದಕ್ಕೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಜಸ್ಟ್ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು, ಕ್ಯಾನ್ ಆಲ್ಸೋ ಅರ್ನ್. ಸರ್, ಈಗ ಬೆಂಗಳೂರು ನಗರದಲ್ಲಿ ಕೆಲವರು ಹೇಳ್ತಾರೆ, ನಾನೊಂದು ಬೆಂಗಳೂರಲ್ಲಿ ಬರೋ ಸಂಬಳ ಸಾಕಾಗಲ್ಲ, ಒಂದು ಪಾರ್ಟ್ ಟೈಮ್ ಕೆಲಸ ಇದ್ರೆ ಬೇಕು, ಏನಾದರೂ ಕೆಲಸ ಇದ್ರೆ ಹೇಳಿ ಅಂತಾರೆ. ಕೆಲವರಿಗೆ ಇವೆಲ್ಲ ಗೊತ್ತಿರಲ್ಲ ಸರ್, ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ಸರ್ ನೀವು? ಬೆಂಗಳೂರು ಅಂತ ನಗರದಲ್ಲಿ ಸಂಬಳ 1 ಲಕ್ಷ ಬಂದ್ರೂ ಸಾಕಾಗಲ್ಲ. ಹೌದು. ಯಾಕಂದ್ರೆ ಇವಾಗ ಡೇ ಟು ಡೇ ಲೈಫ್ ಅಲ್ಲಿ ಸೊ ರೇಟ್ಸ್ ನಾವು ಕೇಳಿದ್ರೆ ಭಯ ಪಡ್ಬೇಕು, ತುಂಬಾ ಎಕ್ಸ್ಪೆನ್ಸಿವ್. ನಿಜ. ಈ ತರ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕು, ಈ ತರ ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬ್ಸ್ ಲೈಕ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಇದು ಪಾರ್ಟ್ ಟೈಮ್ ಅಂತ ನೀವು ಹೇಳಕ್ಕಾಗಲ್ಲ. ಸೊ ಪ್ರಾಡಕ್ಟ್ ಚೆನ್ನಾಗಿ ನಮ್ಗೆ ರೀಚ್ ಆಯ್ತು ಅಂದ್ರೆ ಕಂಪ್ಲೀಟ್ ಫುಲ್ ಟೈಮ್ ನಾವ್ ಇದನ್ನೇ ತಗೋಬಹುದು. ಹೌದು. ಓಕೆನಾ? ಸೊ ಮಿನಿಮಮ್ ಅಂದ್ರೂ ಒಂದು 25,000 to 50,000 rupees ಈಸಿಯಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ನಾವು ಅರ್ನ್ ಮಾಡಬಹುದು. ಸರ್, ಈಗ ಸೆಲೆಬ್ರಿಟೀಸ್ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರಾ? ಸರ್, ಆಲ್ಮೋಸ್ಟ್ ಸ್ಯಾಲರೀಸ್ ಗಿಂತಾನು ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಅರ್ನ್ ಮಾಡೋದೇ ಜಾಸ್ತಿ. ಓಕೆನಾ? ನಮ್ಗೆ ಗೊತ್ತಿಲ್ಲದೆ ಸೊ ನಮ್ನ ಯೂಸ್ ಮಾಡ್ಕೊಂಡು ಅವ್ರು ಅರ್ನ್ ಮಾಡ್ತಾ ಇದಾರೆ, ಸೆಲೆಬ್ರಿಟೀಸ್, ಇನ್ಫ್ಲೂಯೆನ್ಸರ್ ಎಲ್ರು. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಏನಾದ್ರು ಬೇಸಿಕ್ ಸ್ಕಿಲ್ ಏನಾದ್ರು ಇರ್ಬೇಕಾ ಸರ್? ಏನು ಸರ್, ಸ್ಕಿಲ್ಸ್ ಬೇಕಾಗುತ್ತೆ. ಲೈಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಅದಾದ್ಮೇಲೆ ಡಿಜಿಟಲ್ ಮಾರ್ಕೆಟಿಂಗ್, ಕಾಂಟೆಂಟ್ ಕ್ರಿಯೇಷನ್. ಸೊ ಈ ತರ ಒಂದು ಸ್ಕಿಲ್ಸ್ ಇದ್ರೆ ಇನ್ನ ಬೂಸ್ಟ್ ಆಗುತ್ತೆ, ಸೊ ಬೂಸ್ಟ್ ಅಪ್ ಆಗುತ್ತೆ. ಈಗ ಏನು ಸ್ಕಿಲ್ಸ್ ಇಲ್ದೇನೆ ನೀವು ಏನಾದ್ರು ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಏನಾದ್ರು ಇಳಿತಾ ಇದೀರಾ ಅಂದ್ರೆ ಏನು ಸ್ಟಾರ್ಟಿಂಗ್ ಅಲ್ಲೇ ಒಂದು ಮಿನಿಮಮ್ ಅಂದ್ರೂ ಒಂದು 1,000 ರೂಪಾಯಿ ಅರ್ನ್ ಮಾಡೋದಕ್ಕೆ ಒಂದು ತಿಂಗಳು ಬೇಕಾಗುತ್ತೆ. ಅದೇ ಈ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡು ನಾನು ಒಂದೇ ಸತಿ ಇಳಿತೀನಿ ಅಂದ್ರೆ ಮಿನಿಮಮ್ 50,000 ರೂಪಾಯಿಂದ 1 ಲಕ್ಷ ತನಕ ಈಸಿಯಾಗಿ ಅರ್ನ್ ಮಾಡ್ಬೋದು. ಹೌದಾ? ನಿಜ. ಓಕೆ ಸರ್, ಇವಾಗ ನಮ್ಮ ವಿಡಿಯೋ ನೋಡಿ ಕೆಲವರಿಗೆ ಇದ್ರ ಬಗ್ಗೆ ಅರ್ಥ ಆಗಿರಲ್ಲ ಪಾಪ. ಯಾಕಂದರೆ ಏನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತೆ, ಒಬ್ರು ಲಿಂಕ್ ಕಳಿಸೋದಂತೆ, ಪ್ರಾಡಕ್ಟ್ ತಗೊಳ್ಳೋದಂತೆ, ಕೆಲವರಿಗೆ ಅರ್ಥ ಆಗಲ್ಲ. ಅಂಥವ್ರಿಗೆ ಏನು ಮಾಡ್ಬೇಕು ಸರ್? ಅಂತವ್ರು ಸರ್, ಏನು ಪ್ರಾಬ್ಲಮ್ ಇಲ್ಲ, ಈ ಕೆಳಗಡೆ ನಂಬರ್ ಕಾಲ್ ಮಾಡಿ, ನಾನೇ ಫೋನ್ ಪಿಕ್ ಮಾಡಿ ನಿಮ್ಗೆ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.